वसल्लम की 1500 साल की पैदाइश ईद मिलादुन्नबी के मौके पर अकबर बंद शहनशाह दक्कन ख्वाजा बंदा नवाज के सुदराज रहमतुल्लाह अलैह के सज्जादा नशीन, वो चांसलर ख्वाजा बंदा नवाज यूनिवर्सिटी, वो चेयरमैन कर्नाटका स्टेट वक्फ बोर्ड, उनकी तहनीत भी इस मिलादुन्नबी के मौके पर कोप्पल के तमाम लोगों के जानिब से की जा रही है। 18 तारीख को उस प्रोग्राम के बारे में हमारे मौजूदा हरदिल अजीज़ मेंबर ऑफ पार्लियामेंट विकनाल साहब और कर्नाटका गवर्नमेंट के चीफ विप MLC सलीम अहमद साहब और ज़िला कोप्पल के हमारे मुसलमानों के कायद साबिक़ा MLA हसन साहब भूतिया, सैयद साहब, हमारे बाशु खतीब साहब, तमाम लीडरान, मजहबी रहनुमा, मुफ्ती साहब, तहसील साहब, ये तमाम लोगों की जानिब से ये प्रोग्राम किया जा रहा है। आज इंतज़ामिया उमूर पर गुफ्तगू और तमाम लोगों से बात करने के लिए सलीम अहमद साहब तशरीफ़ लाए हैं। हम पूरे लोग इनका शुक्रिया अदा करते हैं। आप लोगों से वो मुखातिब होंगे। ನಮ್ಮಲ್ಲಿ ಕ್ಷಮೆ ಕೊಡ್ತೇನೆ, 11 ಗಂಟೆಗೆ ಬರಬೇಕಾಗಿತ್ತು, 1 ಗಂಟೆ ಲೇಟಾಗಿ ಬಂದಿದ್ವಿ. ನಮ್ಮ ಕ್ಷಣಕೋತ ವಿಶೇಷವಾಗಿ 18ನೇ ತಾರೀಕು ಸಾಯಂಕಾಲ 5 ಗಂಟೆಗೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ವರ್ಲ್ಡ್ ಪೀಸ್ ಡೇ. ಪ್ರೊಫೆಟ್ ಮೊಹಮ್ಮದ್ ಅವರ 1500 ಜಯಂತಿ ಕಾರ್ಯಕ್ರಮವನ್ನು ಗಂಗಾವತಿಯಲ್ಲಿ ಹಮ್ಮಿಕೊಂಡಿದ್ದೀವಿ. ಅವತ್ತು ಸಾಯಂಕಾಲ 5 ಗಂಟೆ ಅವತ್ತು ಹಮ್ಮಿಕೊಂಡಿದ್ದೀವಿ. 5 ಗಂಟೆಗೆ ಪಬ್ಲಿಕ್ ಗ್ರೌಂಡ್ ಹೊಸಪೇಟೆ ಕೊಪ್ಪಳ. ಇದ್ರ ಮೂಲಕ ಶಾಂತಿ, ನೆಮ್ಮದಿ, ಸಹಬಾಳ್ವೆ ಇದು ನಮ್ಮ ಪ್ರೊಫೆಟ್ ಮೊಹಮ್ಮದ್ ಅವರ ಕೊಟ್ಟಂಥ ಸಂದೇಶ. ಆ ಹಿನ್ನೆಲೆಯಲ್ಲಿ ದೊಡ್ಡ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಆ ಕಾರ್ಯಕ್ರಮದಲ್ಲಿ ಎಲ್ಲ ಮುಖಂಡಗಳು, MP ಇರ್ಬೋದು, MLA ಇರ್ಬೋದು, ಎಲ್ಲ ಹಿರಿಯ ಮುಖಂಡಗಳು ಇದರಲ್ಲಿ ಭಾಗಿಯಾಗ್ತಾರೆ. ಅದರ ಮೂಲಕ ಅಲ್ಲಿ ನಮ್ಮ ಗುರುಗಳಾದ ಖ್ವಾಜಾ ಬಂದಾ ನವಾಜ್ ಅವರ ಸದ್ಯನಶೀನ್ ಅಲಿ ಬಾಬಾ ಅವರು ಹಾಗೂ ಪೀಠಾಧಿಪತಿಗಳು ಹಾಗೂ ವಕ್ಫ್ ಬೋರ್ಡ್ ಚೇರ್ಮನ್ ಕೂಡ ಅವತ್ತು ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮ ನಿರಂತರ ಗುರುಗಳು ಕೂಡ ಭಾಗಿಯಾಗ್ತಾರೆ. ಇಲ್ಲಿ ಸಾಮಾಜಿಕ ಮುಖಂಡಗಳು, ನಮ್ಮ ರಾಜಕೀಯ ಮುಖಂಡಗಳು, ಮಂತ್ರಿಗಳು ಇವರೆಲ್ಲ ಭಾಗಿಯಾಗಿ ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಈ ಭಾಗದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಅದರ ಮೂಲಕ ಆ ಹಿನ್ನೆಲೆಯಲ್ಲಿ ನಾವು ಬಂದಿದ್ದೀವಿ. ಎಲ್ಲ ಈ ಭಾಗದ ಎಲ್ಲ ಮುಖಂಡರನ್ನ ಭೇಟಿ ಮಾಡಿ ಆ ಕಾರ್ಯಕ್ರಮ ಒಳ್ಳೆದಾಗಲಿ, ರಾಜ್ಯಕ್ಕೆ ಒಳ್ಳೆದಾಗಬೇಕು, ಶಾಂತಿ, ನೆಮ್ಮದಿ, ಸಹಭಾಗ ಹಿನ್ನೆಲೆಯಲ್ಲಿ ಆ ಕಾರ್ಯಕ್ರಮ ನಾವು 18ನೇ ತಾರೀಕು 5 ಗಂಟೆಗೆ ಕೊಪ್ಪಳ ಹೈಸ್ಕೂಲ್ ಮೈದಾನ ಹಮ್ಮಿಕೊಂಡಿದ್ದೀವಿ. ರಾಜ್ಯ ಮಟ್ಟದ ಕಾರ್ಯಕ್ರಮ ಜಿಲ್ಲಾ ಮಟ್ಟದಲ್ಲಿ ಮಾಡ್ತಾರೆ. ಇದು ರಾಜ್ಯ ಮಟ್ಟದಲ್ಲ, ಇದು ಉತ್ತರ ಕರ್ನಾಟಕ ಭಾಗದ ಒಂದು ಕಾರ್ಯಕ್ರಮ. ಹೈದರಾಬಾದ್ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ಈ ಭಾಗದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ದೊಡ್ಡ ಕಾರ್ಯಕ್ರಮ ಆದಂತೆ ವರ್ಲ್ಡ್ ಪೀಸ್ ಡೇ ಅಂತ, ವಿಶ್ವ ಶಾಂತಿ ದಿನ ಅಂತ ಅದನ್ನು ಆಚರಣೆ ಮಾಡಬೇಕು. ಎಷ್ಟು ಜನ ಸೇರೋ ನಿರೀಕ್ಷೆ ಇದೆ ಸರ್? ನಿರೀಕ್ಷೆಗೆ ಮೀರಿ ಜನ ಸೇರಿದಂಥ ವಿಶ್ವಾಸ ಇದೆ. ಮಂತ್ರಿಗಳನ್ನ ಕರಿತೀವಿ. 16ನೇ ತಾರೀಕು ಇನ್ನೊಂದು ಪತ್ರಿಕಾಗೋಷ್ಠಿ ನಾನು ಮಾಡ್ತೀನಿ. ಅವತ್ತು ನಾವು ಯಾರ್ಯಾರು ಬರ್ತಾರೆ 12ಕ್ಕೆ, ಆಮೇಲೆ ನಮ್ಮ ಧರ್ಮಗಳು, ಸ್ವಾಮಿಗಳು, ನಮ್ಮ ಮಠಾಧೀಶರು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ. ಒಟ್ಟಾರೆ ಕೋಮು ಸಾಮರಸ್ಯ, ಕೋಮು ಸೌಹಾರ್ದತೆ ನಮ್ಮ ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದರ ಮೂಲಕ ಸಂದೇಶ ಕೊಡುವಂತಹ ದೊಡ್ಡ ಸೂಫಿ ಸಂತ್ ಕಾನ್ಫರೆನ್ಸ್ ಅಂತ ಕೂಡ ನಾವು ಹೇಳಕ್ಕೆ ಬಯಸ್ತಾ ಇದ್ದೀವಿ. ಇದರ ಕಾನ್ಫರೆನ್ಸ್ ಕೂಡ ಇರ್ತೇವೆ. ಇಬ್ಬರು ಇದನ್ನು ಮಾಹಿತಿ ಇಟ್ಕೋಬೋದು ನೀವು. ಇದೊಂದು ಈ 1500 ವರ್ಷ ಆಗಿದೆ ನಮ್ಮ ಪ್ರೊಫೆಟ್ ಮೊಹಮ್ಮದ್ ಅವರ ಹುಟ್ಟುಹಬ್ಬ. ಅದರ ಮೂಲಕ ವಿಶ್ವ ಶಾಂತಿ ದಿನ,
ಸೂಫಿ ಸಮಾವೇಶ ಅಂತ ಕೂಡ ಅಂತ ಹೇಳ್ತಿದ್ದೀವಿ. ಇವತ್ತು ಬಂದಂಥ ಉದ್ದೇಶ ಪೂರ್ವಭಾವಿ ಸಭೆ, ಈಗಾಗಲೇ ಮೀಟಿಂಗ್ ಮಾಡಿದ್ದೀವಿ. ಮತ್ತು ಗಂಗಾವತಿಯಲ್ಲಿ ಕೂಡ ಸಾಯಂಕಾಲ ಮೀಟಿಂಗ್ ಇದೆ, ಹೊಸಪೇಟೆಯಲ್ಲಿ ಕೂಡ ಮೀಟಿಂಗ್ ಇದೆ. ಲೋಕಸಭಾ ಸದಸ್ಯರು, ನಮ್ಮ ಶಾಸಕರು, ಮುತ್ಯಾಳವರು, ನಮ್ಮ ಹಳೆ ಬಸವರಾಜರು, ಹಳೆ ಸ್ನೇಹಿತರು, ನಮಗೆ ಎಲ್ಲ ಮುಖಂಡರು ಭಾಗಿಯಾಗಿಬಿಟ್ಟು ಸಾಮಾಜಿಕ ಮತ್ತು ರಾಜಕೀಯ ವ್ಯಕ್ತಿಗಳನ್ನು ಕರೀತೀವಿ. ದೊಡ್ಡ ಒಂದು ಸಂದೇಶ ಕೊಪ್ಪಳದಿಂದ ನಮಗೆ ಸುಮಾರು 7-8 ಜಿಲ್ಲೆಯಿಂದ ಆಗ್ತದೆ. 7-8 ಜಿಲ್ಲೆ ಅಂತ. ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.